ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನ ಊಟ ಸೆಟ್ ಆಗ್ತಿಲ್ವಂತೆ. ಜೈಲು ಊಟಕ್ಕೆ ಬೇಸತ್ತು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ದರ್ಶನ್. ಜೈಲು ಅಧಿಕಾರಿಗಳಿಗೆ ನಿರ್ದೇಶನವನ್ನ ಕೊಡಿ ಅಂತ ರಿಟ್ ಅರ್ಜಿಯೊಂದನ್ನು ಸಲ್ಲಿಸಿದ್ದಾರೆ. ಊಟ, ಹಾಸಿಗೆ ಮತ್ತು ಪುಸ್ತಕ ಮನೆಯಿಂದ ಪಡೆಯೋದಕ್ಕೆ ನನಗೆ ಅವಕಾಶವನ್ನ ಕಲ್ಪಿಸಿ ಅಂತ ರಿಟ್ ಅರ್ಜಿಯಲ್ಲಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ಗೆ ನಟ ದರ್ಶನ್ ಅವರ ಪರ ವಕೀಲರು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಫೋನ್ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಯಾವ ವಿಚಾರ ಉಲ್ಲೇಖ ಇದೆ ಮತ್ತು ಈ ರೀತಿಯ ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ಒಬ್ಬ ವಿಚಾರಣಾಧೀನ ಕೈದಿಗೆ ಅವಕಾಶ ಇದೆಯಾ ಕಾನೂನು ಪ್ರಕಾರ? ಖಂಡಿತ. ಯಾಕಂತಂದ್ರೆ ಈ ಒಂದು ನಾವು ಅಬ್ಸರ್ವ್ ಮಾಡೋದಾದ್ರೆ ನಾವು ನಾರ್ಮಲ್ ಆಗಿ ರಿಟ್ ಮ್ಯಾಂಡಮಸ್ ಅಂತ ಕರಿತೀವಿ. ಅಂತಂದ್ರೆ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಗೆ ಈ ರೀತಿ ಮಾಡಿ ಅಂತ ಡೈರೆಕ್ಷನ್ ಕೇಳುವಂಥದ್ದು, ಜೊತೆಗೆ ಇದನ್ನ ಮನವಿ ಅಂತಲೂ ಕೂಡ ನಾವು ಇಲ್ಲಿ ಪರಿಗಣಿಸಬಹುದು. ಯಾಕಂತಂದ್ರೆ ಇದು ನಾವು ರೆಗ್ಯುಲರ್ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲ ಕೈದಿಗಳು ಇದನ್ನ ಕೇಳ್ತಾರೆ. ಅದರಲ್ಲೂ ಪ್ರಮುಖವಾಗಿ ವಿಚಾರಣಾಧೀನ ಕೈದಿಗಳು, ಅಂದ್ರೆ ಕನ್ವಿಕ್ಷನ್ ಬಿಫೋರ್ ಯಾರೆಲ್ಲ ಕೈದಿಗಳಿರ್ತಾರೆ, ಆ ಕನ್ವಿಕ್ಷನ್ ಆಗೋದಕ್ಕೆ ಮುಂಚೆ ಅವರಿನ್ನು ಕೇವಲ ಆರೋಪಿ ಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲಿ ಆ ಕೈದಿಗಳು ಈ ರೀತಿ ಅಪ್ಲಿಕೇಶನ್ ಹಾಕೋದು ಸಾಮಾನ್ಯವಾಗಿರುವಂತದ್ದು. ಮತ್ತೆ ಈಗ ದರ್ಶನ್ ಹಾಕಿರುವಂತಹ ಅರ್ಜಿಯಲ್ಲೂ ಸ್ಪಷ್ಟವಾಗಿರೋದೇನಂತಂದ್ರೆ, ಮೊದಲನೇದಾಗಿ ನನಗೆ ಮನೆಯ ಊಟವನ್ನ ನೀಡುವಂತಹ ಕೆಲಸ ಆಗ್ಬೇಕು. ಅಂದ್ರೆ ಮನೆಯಿಂದ ಊಟ ತಂದು ಕೊಡ್ತಾರೆ, ಅದನ್ನ ಒಳಗಡೆ ಬಿಡೋದಕ್ಕೆ ಪರ್ಮಿಷನ್ ಕೊಡಿ ಅನ್ನುವಂಥದ್ದು. ಮತ್ತೆ ಹಾಸಿಗೆ ಜೊತೆಗೆ ಒಂದಷ್ಟು ಪುಸ್ತಕಗಳನ್ನ, ಮನೆಯಲ್ಲಿರುವಂತಹ ಪುಸ್ತಕಗಳನ್ನ ನನಗೆ ತಲುಪಿಸುವಂತಹ ಪ್ರಯತ್ನ ಆಗ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ರಿಟ್ ಮ್ಯಾಂಡಮಸ್ ಡೈರೆಕ್ಟ್ ಆಗಿ ಜೈಲು ಅಧಿಕಾರಿಗಳಿಗೆ ಈ ಒಂದು ನಿರ್ದೇಶನವನ್ನು ಕೊಡಿ, ಮನೆಯಿಂದ ತರುವಂತಹ ವಸ್ತುಗಳೇನೆ ಅದನ್ನ ನನಗೆ ಒಳಗಡೆ ಕೊಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಆ ಡೈರೆಕ್ಷನ್ ನಿರ್ದೇಶನ ನೀಡಿ ಅಂತ ಹೇಳಿ ಮನವಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಯಾಕಂತಂದ್ರೆ ಇಲ್ಲಿ ತನಕ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಇತ್ತೀಚೆಗೆ ಜೈಲಿನಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಆಗಿರುವಂತದ್ದು, ಹೊರಗಡೆಯಿಂದ ಬರುವಂತಹ ಯಾವುದೇ ಫುಡ್ ಗಳನ್ನ ಒಳಗಡೆ ಅಲೋ ಮಾಡ್ತಿಲ್ಲ, ಕೇವಲ ಫ್ರೂಟ್ಸ್ ಗಳನ್ನ ಮಾತ್ರ ಅಲೋ ಮಾಡುವಂತಹ ಕೆಲಸವನ್ನ ಜೈಲು ಅಧಿಕಾರಿಗಳು ಮಾಡ್ತಾ ಇದ್ರು. ಹೀಗಾಗಿ ಹೋಟೆಲ್, ಅದರಲ್ಲೂ ಪ್ರಮುಖವಾಗಿ ಜೈಲಿನ ಊಟ ಏನಿದೆ ಅದು ಆತನಿಗೆ ಸೆಟ್ ಆಗಿಲ್ಲ ಅನ್ನೋ ಕಾರಣವೂ ಕೂಡ ಈಗ ಅನೇಕ ಬಾರಿ ನಮಗೆ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಆದ್ರೆ ಸದ್ಯ ಈಗಿರುವಂತದ್ದು ಏನಂತಂದ್ರೆ, ನನಗೆ ಮನೆ ಊಟಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳುವಂತ ಕೆಲಸ ಆಗಿದ್ದಾರೆ. ಸದ್ಯ ಈಗಷ್ಟೇ ಅರ್ಜಿ ಸಲ್ಲಿಕೆ ಆಗಿದ್ದು, ಇದು ನಾಳೆ ವಿಚಾರಣೆ ಬರುವಂತ ಸಾಧ್ಯತೆ ಇದೆ. ರಕ್ಷಿತ್, ಬಂದಂತಹ ಬಳಿಕ ಕೋರ್ಟ್ ಯಾವ ಡೈರೆಕ್ಷನ್ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.